ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಚಾನಲ್. ನೋಡಿ ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಾ ರಾಮನ್ ಟ್ಯುಟೋರಿಯಲ್. ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ದಿನ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಭಾಗ 2ನೇ ವಿಡಿಯೋನ ನೋಡೋಣ. ಇಂಡಿಯಾ ಸೂಪರ್ಲೇಟಿವ್ಸ್ ಬಗ್ಗೆ ತಿಳಿಯೋಣ. ನೋಡಿ, ಮೊದಲ ಸೂಪರ್ಲೇಟಿವ್ಸ್ ತಿಳಿಯುವ ಮುನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇಂಥ ವಿಡಿಯೋಗಾಗಿ ಕಾಮೆಂಟ್ ಕೂಡ ತಾವು ಮಾಡಬೇಕಾಗತ್ತೆ. ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಇನ್ ಇಂಡಿಯಾ. ಭಾರತದಲ್ಲಿ ಅತಿ ಉದ್ದನೆಯಾದಂಥ ರಿವರ್ ಬ್ರಿಡ್ಜ್ ಎಲ್ಲಿದೆ, ನದಿ ಸೇತುವೆ ಎಲ್ಲಿದೆ ಅಂದರೆ ಅದು ದೋಲಾಸಾಡಿಯ ಬ್ರಿಡ್ಜ್ ಅಂತ ಕರೀತಾರೆ. ಅದಕ್ಕೆ ಮತ್ತೊಂದು ಹೆಸರಿದೆ, ಭೂಪನ್ ಹಜಾರಿಕಾ ಸೇತು ಅಂತ ಇದೆ. ಇದು ಲೋಹಿತಾ ನದಿಯ ಮೇಲಿದೆ, ಅಸ್ಸಾಮಲ್ಲಿ ಬರುತ್ತೆ. ಲೋಹಿತಾ ನದಿ ಬ್ರಹ್ಮಪುತ್ರ ನದಿಯ ಒಂದು ಉಪನದಿ ಅಂತ ಹೇಳ್ಬೋದು. 9.15 ಕಿಲೋಮೀಟರ್ ದೂರ ಇದೆ. ಆರಂಭದಲ್ಲಿ 10 ಅವರ್ ಜರ್ನಿ ಮಾಡಬೇಕಾಗಿತ್ತು. ಈ ಲೋಹಿತಾ ನದಿಯನ್ನು ಸುತ್ತರಿದು ನಾವು ಅರುಣಾಚಲಕ್ಕೆ ಹೋಗಬೇಕಾಗಿತ್ತು. ಆದರೆ ಈ ಸೇತು ಮಾಡೋದ್ರಿಂದಾಗಿ ಕೆಲವೇ ನಿಮಿಷಗಳಲ್ಲಿ ನಾವು ಅರುಣಾಚಲ ಪ್ರದೇಶವನ್ನು ನಾವು ತಲುಪ್ಬೋದು. ಈ ಮೂಲಕ ಅರುಣಾಚಲದ ಮೇಲೆ ಕಣ್ಗಾವಲು ಇಡೋದಕ್ಕೆ ಭಾರತದ ಸೈನ್ಯಕ್ಕೆ ಬಹಳ ಪ್ರಮುಖವಾದಂಥ ಅಂಶ ಇದಂತಲೇ ಹೇಳ್ಬೋದು. ನೋಡಿ, ಈ ಅರುಣಾಚಲದ ಮೇಲೆ ಭಾರತದ ಸೈನ್ಯದ ಒಂದು ಸರಹದ್ದು ಹೊಂದೋದಕ್ಕೆ ಭಾಳ ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್ ಆದಂತಹ ಅಂಶ ಅದಾಗಿದೆ. ಈಗ ನದಿ ಸೇತುವೆ ನೋಡಿದಾಯಿತು, ಲಾಂಗೆಸ್ಟ್ ಸೀ ಬ್ರಿಡ್ಜನ್ನು ನೋಡೋಣ. ಅಂದರೆ ಅತಿ ಉದ್ದನೆಯಾದಂತಹ ಸಮುದ್ರ ಸೇತುವನ್ನು ನೋಡೋಣ. ಅದು ಎಲ್ಲಿದೆ ಅನ್ನೋಂಥ ಪ್ರಶ್ನೆ ಇದೆ. ಇದು ಮಹಾರಾಷ್ಟ್ರದಲ್ಲಿದೆ ಸ್ನೇಹಿತರೆ, ಮುಂಬೈಯಲ್ಲಿದೆ. ಇದಕ್ಕೆ ರಾಜೀವ್ ಗಾಂಧಿ ಸೀ ಲಿಂಕ್ ಅಂತಲೂ ಕೂಡ ಕರೀತಾರೆ. ಇದು ಬಾಂಡ್ರಾ ಮತ್ತು ವರ್ಲಿ ಈ ಎರಡೂ ಪ್ರದೇಶಗಳನ್ನು ಕನೆಕ್ಟ್ ಮಾಡುತ್ತೆ. ಬಾಂಡ್ರಾ ಮುಂಬೈನ ಪಶ್ಚಿಮದಲ್ಲಿದೆ, ಹಾಗೆ ವರ್ಲಿ ದಕ್ಷಿಣದಲ್ಲಿ ಇದೆ. ಇದು 2009ರಲ್ಲಿ ಇದರ ಉದ್ಘಾಟನೆ ಆಯಿತು. ಇದನ್ನು ಮಹಾರಾಷ್ಟ್ರ ಸ್ಟೇಟ್ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಇದನ್ನು ಸಿದ್ಧತೆಯನ್ನು ಮಾಡಿದ್ರು. ತುಂಬಾ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಯೋಜನೆ ಇದಾಗಿದೆ. ಮುಂದೆ ನಾವು ನೋಡೋಣ, ಇದು ನಂತರ ಬರುವಂಥ ಯಾವ ಯೋಜನೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಒಂದು ರೈಲ್ವೆ ಬ್ರಿಡ್ಜ್ ಬಗ್ಗೆ ಹೇಳ್ತಾ ಇದ್ದೀನಿ. ಲಾಂಗೆಸ್ಟ್ ರೈಲ್ವೆ ಬ್ರಿಡ್ಜ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ನೋಡಿ, ಇರೋದು ಸುಮಾರು 4.5 ಕಿಲೋಮೀಟ್ರ್ ಇದೆ, 4.62 ಕಿಲೋಮೀಟ್ರ್ ಇದೆ. ಇದರ ಹೆಸರು ಏನು ಅಂತಂದರೆ ವೆಂಬಂಡ್ ರೈಲ್ವೆ ಬ್ರಿಡ್ಜ್ ಅಂತ. ಕೋಚಿ ಕೇರಳದಲ್ಲಿದೆ. ಇಡಪಳ್ಳಿ ಮತ್ತು ವಲ್ಲಪಡಂ ಎರಡೂ ಸಿಟಿಗಳನ್ನು ಕನೆಕ್ಟ್ ಮಾಡುತ್ತೆ ಈ ರೈಲ್ವೆ ಬ್ರಿಡ್ಜ್. ಹಾಗೆಯೇ ಇದಕ್ಕೆ ಒಂದು ಫೇಮಸ್ ಏನಪ್ಪ ಅಂತಂದರೆ ಅದು ಲಾಂಗೆಸ್ಟ್ ರೈಲ್ವೆ ಬ್ರಿಡ್ಜ್ ಇನ್ ಇಂಡಿಯಾ ಅಂತಲೇ ಇದನ್ನು ಕರೀತಾರೆ ಸ್ನೇಹಿತರೆ. ಇದು ಕೇರಳದಲ್ಲಿದೆ ಅನ್ನೋದು ಬಹಳ ವಿಶೇಷ ಇದೆ. ಹಾಗೆ ಇದು ಒಂದು ನದಿಯ ಸುತ್ತ ಕಟ್ತಾ ಹೋಗಿದ್ದಾರೆ. ವೆರಿ ಇಂಪಾರ್ಟೆಂಟ್ ಒನ್. ಈಗ ನೀವು ಒಂದು ಟ್ರೈನನ್ನು ನೋಡ್ತಾ ಇದ್ದೀರಿ. ಈ ಟ್ರೈನ್ನ ಸ್ಪೆಷಾಲಿಟಿ ಅಂತಂದರೆ ಇದು ಲಾಂಗೆಸ್ಟ್ ಟ್ರೈನ್, ಅಂದರೆ ಲಾಂಗೆಸ್ಟ್ ಟ್ರೈನ್ ರೂಟ್ ಇದೆ. ದಿಬರ್ಗಾ ಮತ್ತು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಅಂತ, ಅಥವಾ ದಿಬರ್ಗಾ ಕನ್ಯಾಕುಮಾರಿ ವಿವೇಕ ಎಕ್ಸ್ಪ್ರೆಸ್ ಅಂತಾರೆ. ಲಾಂಗೆಸ್ಟ್ ಟ್ರೈನ್ ರೂಟ್ ಇನ್ ಇಂಡಿಯಾ. ನೋಡಿ, ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಅಸ್ಸಾಮಲ್ಲಿರುವ ದಿಬರ್ಗದವರೆಗೆ ಇದು ಸಂಚಾರ ಮಾಡುತ್ತೆ. ಸುಮಾರು 4218 ಕಿಲೋಮೀಟರ್ ಉದ್ದ ಇದೆ. 56 ಹಾಲ್ಟ್ಗಳಿದೆ. ಹಾಗೆ 80 ಅವರ್ ಜರ್ನಿ ಇಲ್ಲಿ ಮಾಡುತ್ತೆ. 2011ರಿಂದ ಇದು ಕೆಲಸವನ್ನು ಮಾಡ್ತಾಯಿದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಒನ್. ಇದರ ನಂತರ ಬರೋದು ಹಿಮಸಾಗರ, ಸೆಕೆಂಡ್ ಲಾಂಗೆಸ್ಟ್ ಟ್ರೈನ್ ರೂಟ್ ಅಂತ ಹೇಳ್ಬೋದು. ಕನ್ಯಾಕುಮಾರಿಯಿಂದ ಹಿಡಿದು ಶ್ರೀ ಮಾತಾ ವೈಷ್ಣವಿ ದೇವಿ ಕಾತ್ರಾ ಜಮ್ಮು ಕಾಶ್ಮೀರದಲ್ಲಿ ಇದೆ, ಅಲ್ಲಿವರೆಗೆ ಜರ್ನಿ ಮಾಡುತ್ತೆ ಹಿಮಸಾಗರ ಎಕ್ಸ್ಪ್ರೆಸ್. ಇದು ಸೆಕೆಂಡ್ ಲಾಂಗೆಸ್ಟ್ ಅಂತ ಈ ಹಿಮಸಾಗರ ಎಕ್ಸ್ಪ್ರೆಸ್ಸನ್ನು ಕರೀತಾರೆ ಸ್ನೇಹಿತರೆ. ಅದು ಕೂಡ 71 ತಾಸು ಜರ್ನಿ ಮಾಡುತ್ತೆ, 71.36 ಮಿನಿಟ್. ಇದೇನೋ ನಾವು ತೋರಿಸ್ತಾ ಇದ್ದೀವಿ ಅಂತ ಅನ್ಕೋಬೇಡಿ. ಇದು ಲಾಂಗೆಸ್ಟ್ ಹೈವೇ ಟನಲ್ ಇದೆ, ಅಂದರೆ ಹೈವೇ ಮೇಲಿರುವಂಥ ಒಂದು ಟನಲ್. ಇದನ್ನು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್ ಅಂತ ಕರೀತಾರೆ, ಶ್ಯಾಮ್ ಟನಲ್ ಅಂತ ಕರೀತಾರೆ, ಅಥವಾ ಚೆನ್ನೈ ನಶರಿ ಟನಲ್ ಅಂತ ಕರೀತಾರೆ. ಇದು NH-44 ಮೇಲಿರುವಂತಹ ಒಂದು ರೈಲ್ವೆ ಅಂತೀನಿ ಹೈವೇ ಟನಲ್ ಇದೆ ಸ್ನೇಹಿತರೆ. ಫಸ್ಟ್ ಟನಲ್ ಇನ್ ಇಂಡಿಯಾ ವಿತ್ ಫುಲ್ಲಿ ಇಂಟಿಗ್ರೇಟೆಡ್ ಟನಲ್ ಕಂಟ್ರೋಲ್ ಸಿಸ್ಟಮ್. ಒಂದು ಟನಲ್ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ಸಿಸ್ಟಮ್ ಬೇಕೋ ಅದೆಲ್ಲ ಇದೆ. ಹಾಗೆಯೇ ಇಂಡಿಯಾಸ್ ಲಾಂಗೆಸ್ಟ್ ರೋಡ್ ಟನಲ್ ವಿತ್ ಲೆಂತ್ ಆಫ್ 9.28 ಕಿಲೋಮೀಟರ್, 9.28 ಕಿಲೋಮೀಟರ್ ಇದೆ. ಇಷ್ಟು ಲಾಂಗೆಸ್ಟ್ ಟನಲ್ ಎಲ್ಲೂ ಇಲ್ಲ ಸ್ನೇಹಿತರೆ. ಇದು NH-44 ಮೇಲಿದೆ. ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದು ಇದೆ. ಇದ್ರ ಮೂಲಕನೂ ಕೂಡ ನಾವು ಏನಪ್ಪ ಇದ್ರ ಸ್ಪೆಷಾಲಿಟಿ ಅಂದರೆ 30 ಕಿಲೋಮೀಟರ್ ಒಂದು ರಸ್ತೆನ ಕತ್ತರಿಸುತ್ತೆ. ಅಂದರೆ 30 ಕಿಲೋಮೀಟರ್ ರಸ್ತೆನ ಹತ್ತಿರ ಮಾಡುತ್ತೆ. 2 ಗಂಟೆ ನಾವು ಇನ್ನೂ ಫಾಸ್ಟ್ರಾಗಿ ಮೂವ್ ಆಗ್ಬೋದು. ಹಾಗೆ ಫಾಸ್ಟರ್ ಇದೆ ಸುಮಾರು. ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿಕಲಿ ಜಮ್ಮು ಕಾಶ್ಮೀರದಲ್ಲಿ. ಈಗ ಗೋರಖ್ಪುರ್ ಜಂಕ್ಷನ್ ಅಂತ ತೋರಿಸ್ತಾ ಇದ್ದೀನಿ. ಏನಿದು ಅಂತಂದರೆ ಗೋರಖ್ಪುರದಲ್ಲಿ ಒಂದು ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಗೋರಖ್ಪುರ, ಉತ್ತರ ಪ್ರದೇಶದಲ್ಲಿ ಬರೋ ಗೋರಖ್ಪುರ್ ಏನಿದೆ, ಈ ಪ್ಲಾಟ್ಫಾರ್ಮ್ ಪ್ರಪಂಚದಲ್ಲಿ ಅತ್ಯಂತ ಉದ್ದನೆಯಾದಂಥ ಪ್ಲಾಟ್ಫಾರ್ಮ್. ಎಷ್ಟಿದೆಯಪ್ಪ ಅಂದರೆ 1355 ಮೀಟರ್, ಅಂದರೆ
ಹತ್ತಿರ 1.5 ಕಿಲೋಮೀಟ್ರ್ ಹತ್ತತ್ರ ಪ್ಲಾಟ್ಫಾರ್ಮ್ ಇದೆ. ಉತ್ತರ ಪ್ರದೇಶದಲ್ಲಿದೆ. ಇದನ್ನು ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ. ಇದನ್ನು ವರ್ಲ್ಡ್ ರೆಕಾರ್ಡಲ್ಲೂ ಕೂಡ ಇದನ್ನು ಸೇರಿಸಿದ್ದಾರೆ. ನೀವು ಪ್ಲಾಟ್ಫಾರ್ಮ್ ಚಿತ್ರವನ್ನು ಕೂಡ ನೋಡ್ಬೋದು. ನೆನಪಲ್ಲಿಡಿ, ಇದು ಉತ್ತರ ಪ್ರದೇಶದಲ್ಲಿದೆ, ಗೋರಖ್ಪುರದಲ್ಲಿ ಇದೆ ಅನ್ನೋದೇ ವೆರಿ ಇಂಪಾರ್ಟೆಂಟ್. ಗೋರಖ್ಪುರ ನಂತರ ನಾವು ರೈಲ್ವೆ ಟನಲ್ ಕಡೆ ನೋಡೋಣ. ಲಾಂಗೆಸ್ಟ್ ರೈಲ್ವೆ ಟನಲ್ ಇನ್ ಇಂಡಿಯಾ ಅಂತ. ಇದು ಇರೋದು ಪೀರ್ ಪಂಜಾಲ್ ರೈಲ್ವೆ ಟನಲ್ ಮೇಲೆ ಇದೆ. ಇದು ಬನಿಹಾಲ್ ರೈಲ್ವೆ ಟನಲ್ ಅಂತಲೂ ಕರೀತಾರೆ, ಹಾಗೆ ಇದನ್ನು ಪೀರ್ ಪಂಜಾಲ್ ರೈಲ್ವೆ ಟನಲ್ ಅಂತ ಕರೀತಾರೆ. ಇದು 11.215 ಕಿಲೋಮೀಟರ್ ಇದೆ ಸ್ನೇಹಿತರೆ. ಒಂದು 7 ಮೈಲ್ ಇದೆ. ಇದು ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. JNK ಯಲ್ಲಿದೆ, ಜಮ್ಮು ಕಾಶ್ಮೀರದಲ್ಲಿದೆ. ಪೀರ್ ಪಂಜಾಲ್ ಏನಿದೆ, ಪೀರ್ ಪಂಜಾಲ್ ಮಧ್ಯ ಹಿಮಾಲಯದಲ್ಲಿ ಬರುತ್ತೆ, ಜಮ್ಮು ಕಾಶ್ಮೀರದಲ್ಲಿ. ಬನಿಹಾಲ್ ಟೌನ್ ಏನಿದೆ, ಆ ಟೌನಲ್ಲಿ ಬರುತ್ತೆ. ಜಮ್ಮು ಮತ್ತು ಬಾರಾಮೂಲಾ ರೈಲ್ವೆ ಜಂಕ್ಷನ್ ಇದೆ, ಆ ರೈಲ್ವೆ ಜಂಕ್ಷನ್ ಹತ್ತಿರ ಬರುತ್ತೆ. ನಮಗೆ ಜಮ್ಮು ಕಾಶ್ಮೀರ ಕನೆಕ್ಟ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್. ಈಗ ನೋಡ್ತಾರೆ NH44. ಇದು ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ ವಿತ್ ಅ ಲೆಂತ್ ಆಫ್ 3745 ಕಿಲೋಮೀಟ್ರ್. 3745 ಕಿಲೋಮೀಟ್ರ್ ಉದ್ದ ಇರುವಂತಹ ಈ ನ್ಯಾಷನಲ್ ಹೈವೇ 44 ಇದು ಲಾಂಗೆಸ್ಟ್ ರನ್ನಿಂಗ್ ಹೈವೇ ಅಂತ ಹೇಳ್ತಾರೆ. ಸೌತಿಂದ ಹಿಡ್ಕೊಂಡು ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ನಾರ್ತಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದವರೆಗೆ ಕನೆಕ್ಟ್ ಮಾಡುತ್ತೆ ಈ NH44. ಸುಮಾರು ಸ್ಟೇಟ್ಗಳಲ್ಲಿ ಹೋಗುತ್ತೆ ಸ್ನೇಹಿತರೆ. ಸುಮಾರು 3745 ಕಿಲೋಮೀಟ್ರ್ ಇದೆ. ಇದಕ್ಕಿಂತ ಹೆಚ್ಚಿನ ದೊಡ್ಡದು ಮತ್ತು ಯಾವುದೂ ಇಲ್ಲ ಸ್ನೇಹಿತರೆ. ನೋಡಿ, ಕರ್ನಾಟಕದಲ್ಲಿ ಬೆಂಗಳೂರು ಹತ್ತಿರ ಇರುವಂಥ ಹೊಸೂರು ರೋಡು ಈ ರಸ್ತೆಯ ಒಂದು ಭಾಗ ಅಂತಲೇ ಹೇಳ್ಬೋದು. ಇದು ಅನೇಕ ಜಿಲ್ಲೆಗಳಲ್ಲಿ ಮತ್ತು ಹಾಗೆಯೇ ರಾಜ್ಯಗಳಲ್ಲಿ ಕೂಡ ಸಾಗುತ್ತಾ ನಡೆಯುತ್ತೆ. ಹರಿಯಾಣ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಹಾಗೆಯೇ ಕರ್ನಾಟಕ ಮತ್ತು ತಮಿಳುನಾಡು. ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಅತಿ ಹೆಚ್ಚಾಗಿ 627 ಕಿಲೋಮೀಟರ್ ಇದು ಒಂದು ಉದ್ದನೆಯ ರಸ್ತೆಯನ್ನು ಹೊಂದಿದೆ ಈ NH44. ಅದರ ನಂತರ ತೆಲಂಗಾಣದಲ್ಲಿ 504 ಕಿಲೋಮೀಟರ್, ಹಾಗೆಯೇ ಮಧ್ಯಪ್ರದೇಶದಲ್ಲಿ 504 ಕಿಲೋಮೀಟರ್ ಹೀಗಿದೆ. ಈಗ ನೋಡ್ತಾ ಇದ್ದರೆ ಒಂದು ಆಡಿಟೋರಿಯಂ, ಇದು ಲಾರ್ಜೆಸ್ಟ್ ಆಡಿಟೋರಿಯಂ. ಇದು ಶ್ರೀ ಷಣ್ಮುಗಾನಂದ ಆಡಿಟೋರಿಯಂ ಅಂತ ಹೇಳ್ತಾರೆ. ಇದು ಮುಂಬೈಲಿದೆ ಸ್ನೇಹಿತರೆ. ಇದು ಇಂಡಿಯಾಸ್ ಲಾರ್ಜೆಸ್ಟ್ ಆಡಿಟೋರಿಯಂ ಅನ್ನುವಂಥ ಒಂದು ಖ್ಯಾತಿಗೆ ಇದು ಬರುತ್ತೆ. ಹಾಗಾಗಿ ಇದನ್ನು ತಾವು ಚೆನ್ನಾಗಿ ನೆನ್ಪಿಡಬೇಕು. ಈ ಆಡಿಟೋರಿಯಂಗೆ ಒಮ್ಮೆ ಭೇಟಿ ಕೊಟ್ಟು ನೋಡಿದರೂ ಕೂಡ ಚೆನ್ನಾಗಿರುತ್ತೆ. ಒನ್ ಟೈಮ್ ಮುಂಬೈಲಿ ಭೇಟಿ ಕೊಟ್ಟಾಗ ಈ ಷಣ್ಮುಗಾನಂದ ಆಡಿಟೋರಿಯಂನ ಭೇಟಿ ಕೊಡಿ. ಹಾಗೆಯೇ ನೀವು ನೋಡ್ತಾ ಇದ್ದೀರಿ, ಇದು ಲಾರ್ಜೆಸ್ಟ್ ಲೇಕ್ ಇನ್ ಇಂಡಿಯಾ. ಇದನ್ನು ಉಲರ್ ಲೇಕ್ ಅಂತ ಕರೀತಾರೆ. ಇದು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಇದೆ. ಇದು ಬಂಡಿಪೋರ್ ಏನಿದೆ ಆ ಡಿಸ್ಟಿಕಲ್ಲಿ ಬರುತ್ತೆ, ಜಮ್ಮು ಕಾಶ್ಮೀರದಲ್ಲಿ. ಇಟ್ ಈಸ್ ದ ಲಾರ್ಜೆಸ್ಟ್ ಲೇಕ್ ಇನ್ ಇಂಡಿಯಾ ಅನ್ನುವಂಥ ಒಂದು ಖ್ಯಾತಿಗೆ ಬಂದಿದೆ. ಇದು ಎಲ್ಲೋರಾ ಕೇವ್ಸ್. ಈ ಎಲ್ಲೋರಾ ಕೇವ್ಸ್ ಏನಿದೆ ಲಾರ್ಜೆಸ್ಟ್ ಕೇವ್ ಟೆಂಪಲ್ ಅಂತ ಕರೀತಾರೆ. ಇದು ಕೈಲಾಸನಾಥ ಟೆಂಪಲ್ ಕೂಡ ಇದರಲ್ಲಿ ಭಾಳ ಫೇಮಸ್. ಎಲ್ಲೋರಾ ಮಹಾರಾಷ್ಟ್ರದಲ್ಲಿದೆ. 34 ಬುದ್ಧಿಸ್ಟ್, ಜೈನ ಮತ್ತು ಹಿಂದೂ ಗುಹಾಲೆಗಳು ಹಾಗೆ ಅದರ ಇತರ ಭಾಗಗಳನ್ನ ಒಳಗೊಂಡಿದೆ. 2 ಕಿಲೋಮೀಟ್ರ್ ಕೂಡ ಚಾಚಿದೆ. ರಾಷ್ಟ್ರಕೂಟ ಅರಸು ಕೃಷ್ಣ ಒಂದನ್ನು ಇದನ್ನು ಸ್ಥಾಪಿಸಿದ್ದೇನೆ ಅಂತ ಹೇಳ್ತಾರೆ. ತಾವು ನೋಡ್ತಾ ಇದ್ದೀರಿ ಲಾರ್ಜೆಸ್ಟ್ ಮಾಸ್ಕ್ ಜಾಮಿಯಾ ಮಸೀದಿ ದೆಹಲಿಯಲ್ಲಿದೆ. ಈ ಜಾಮಿಯಾ ಮಸೀದಿ ದೆಹಲಿಯಿರುವಂಥ ಈ ಮಸ್ಜಿದ್ ಭಾರತ ಅತ್ಯಂತ ದೊಡ್ಡ ಮಸ್ಜಿದ್. ಇದನ್ನು ಕಟ್ಟಿಸಿದ್ದು ಮೊಘಲ್ ಎಂಪರರ್ ಆದಂತಹ ಶಹಜಹಾನ್. ಇದು 1656ರಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಒಂದು 10 ಮಿಲಿಯನ್ ರುಪೀಸಲ್ಲಿ ಇದನ್ನು ಖರ್ಚು ಮಾಡಿ ಇದನ್ನು ಕಟ್ತಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಹಾಗೆ ಲಾರ್ಜೆಸ್ಟ್ ಮಾಸ್ಕ್ ಇನ್ ಇಂಡಿಯಾ ಅಂತಲೇ ಇದಕ್ಕೆ ಒಂದು ಖ್ಯಾತಿ ಇದೆ. ನಂತರ ತಾವು ನೋಡ್ಬೋದು, ಇದು ಒಂದು ಜೂ, ಹರಿನಗರ್ ಅಣ್ಣಾ ಜೂಲಾಜಿಕಲ್ ಪಾರ್ಕ್ ಅಂತ ಕರೀತಾರೆ, ಅಥವಾ ವಂಡಲೂರು ಜೂ ಅಂತ ಕರೀತಾರೆ. ಇದೊಂದು ಜೂಲಾಜಿಕಲ್ ಗಾರ್ಡನ್ ಇದೆ ಸ್ನೇಹಿತರೆ. ಇದು ವಂಡಲೂರು ಅಲ್ಲಿ ಇದೆ, ಚೆನ್ನೈ ಹತ್ರ ಇರೋ ವಂಡಲೂರಲ್ಲಿ ಇದೆ. ಚೆನ್ನೈ ತಮಿಳ್ನಾಡು ಗೊತ್ತಿದೆಯಲ್ಲ. ಇದು 1855ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದು. ಇದನ್ನು ಫಸ್ಟ್ ಪಬ್ಲಿಕ್ ಜೂ ಅಂತ ಕರೀತಾರೆ. ಹಾಗೆಯೇ ತಾವು ನೋಡ್ತಾ ಇದ್ರಿ ಮ್ಯೂಸಿಯಂ. ಇದು ಯಾವ ಮ್ಯೂಸಿಯಂ ಅಂತಂದರೆ ದಿಸ್ ಇಸ್ ದ ಲಾರ್ಜೆಸ್ಟ್ ಮ್ಯೂಸಿಯಂ ಇನ್ ಇಂಡಿಯಾ ಅಂತ ಹೇಳ್ಬೋದು. ಇದು ಮ್ಯೂಸಿಯಂ, ಇಂಡಿಯನ್ ಮ್ಯೂಸಿಯಂ ಆಫ್ ಕಲ್ಕತ್ತಾ ಅಂತ ಇದರ ಹೆಸರು. ನೋಡಿ ಸ್ನೇಹಿತರೆ, ಅದು 1814ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಇದರ ಸ್ಥಾಪಕ ಸಂಸ್ಥೆ. ಹಾಗೆ ನ್ಯಾಥನ್ ವಲಿಚ್ ಅನ್ನೋವಂಥ ಒಬ್ಬ ಡ್ಯಾನಿಷ್ ಬೊಟನಿಸ್ಟ್ ಇದರ ಸ್ಥಾಪಕರಲ್ಲಿ ಬರ್ತಾರೆ. ಸ್ನೇಹಿತರೆ, ಈಗ ತಾವು ನೋಡ್ತಾ ಇದ್ದೀರಿ ಲಾಂಗೆಸ್ಟ್ ಕೆನಲ್ ಆಫ್ ಇಂಡಿಯಾ. ಇದರ ಹೆಸರು ಇಂದಿರಾ ಗಾಂಧಿ ಕೆನಲ್. 1984ರಲ್ಲಿ ಇಂದಿರಾ ಗಾಂಧಿಯವರ ಮರಣೋತ್ತರ ಇದಕ್ಕೆ ಈ ರೀತಿ ಹೆಸರು ಇಡಲಾಗಿದೆ. ಇದು ಹರಿಯಾಣ, ಪಂಜಾಬ್ ಹಾಗೆ ರಾಜಸ್ಥಾನದ ಬಹಳ ಜೀವ ಸೆಲೆ ಅಂತಲೇ ಹೇಳ್ಬೋದು ಈ ಇಂದಿರಾ ಗಾಂಧಿ ಕೆನಲ್.
ಇದುವರೆಗೂ ಕೂಡ ತಾವು ವಿಡಿಯೋ ನೋಡೋದಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.